ಇದು ಮಿಲೆಕ್ಸ್ ಮಲ್ಟಿ ಮಿಲೆಟ್ ದೋಸೆ ಅಂತ ಹೇಳಿ ಇದನ್ನ ನಾನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. 5 ದೋಸೆ 5ರಿಂದ 6 ದೋಸೆ ಆಗುತ್ತೆ. ಸೊ 2.5 ಸೌಟ್ ತೊಗೊಂಡಿದ್ದೀವಿ ಅದರಲ್ಲಿ. ಹೌದು, ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ರೆ ಆಗುತ್ತೆ. ಅಷ್ಟೇನಾ? ಅಷ್ಟು 10 ನಿಮಿಷದಲ್ಲಿ ನಮ್ಮ ದೋಸೆ ಏನದು ಮ್ಯಾರಿನೇಟ್ ಆಗಬೇಕಲ್ಲ, ಒಂದು 5 ಮಿನಿಟ್ಸ್, ಆ ಟೈಮಲ್ಲಿ ಇದಾಗೋಗ್ಬಿಡುತ್ತೆ. ಸಣ್ಣ ಊರಿನಲ್ಲಿ ಗಣಪತಿ ಕಡಲೆ ಇದು ಮೊಳಕೆ ಬರ್ಸಿ ಬೇಯಿಸಿಟ್ಟು ರುಬ್ಬಿರುವ ಮಸಾಲೆ ಹಾಕೋಣ. ಮಿಲೆಟ್ ದೋಸೆ, ಮಲ್ಟಿ ಮಿಲೆಟ್ ದೋಸೆ, ಇನ್ಸ್ಟಂಟ್ ಮಿಕ್ಸ್. ತುಂಬ ಸ್ವಲ್ಪ ಒಳ್ಳೆ ಪುಸ್ತಕದಲ್ಲಿ ನಿಮ್ಮ ಫೋಟೋದಲ್ಲಿ ಬಂದಂಗೆ ಬರ್ತಾ ಇದೆ. ದೋಸೆನೂ ಆಗ್ತಾ ಇದೆ, ನಮ್ಮ ಗಣಪತಿ ಕಡಲೆ ಗಸಿನೂ ರೆಡಿ ಆಯಿತು. ಒಳ್ಳೆ ಮಳೆಗೆ ಈ ರೀತಿಯಾದಂಥ ಸಿರಿಧಾನ್ಯದ ದೋಸೆ ಜೊತೆಗೆ ನೋಡಿ ಎಷ್ಟು ಕ್ಲೀನಾಗಿ ಇಡಕತ್ತೆ. ದೋಸೆ ಗಣಪತಿ ಕಡಲೆ ಗಸಿ. ನಮಸ್ಕಾರ ವಿಷಯಬಂಧುಗಳೇ, ಶೃಂಗೇರಿ ಹತ್ರ ಕಮ್ಮರಡಿ ಹರಿಹರಪುರದಿಂದ ಒಂದು 15 ಕಿಲೋಮೀಟರ್ ಬಂದುಬಿಟ್ರೆ ಅದ್ಭುತವಾದ ಗ್ರಾಮ. ಆಗಲೇ ನಾವು ಇಲ್ಲಿ ಚೂರ್ಣ ತೋರಿಸೋದಕ್ಕೋಸ್ಕರ ಬಂದಿದ್ವಿ. ಮಿಲೆಕ್ಸ್ ಅಂತ ಫ್ಯಾಕ್ಟ್ರಿ ಒಳಗಿದ್ದೀವಿ. ಇಲ್ಲಿ ಈ ಚೂರ್ಣ ಎಪಿಸೋಡ್ ನೀವು ನೋಡಲೇಬೇಕು. ಅದ್ರ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಫಸ್ಟು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದು ಒಂದು ಅಭಿಯಾನ ನಡೆದಿದೆ ಇಲ್ಲಿ ಆರೋಗ್ಯದ ಬಗ್ಗೆ ಅಂತ. ನಮ್ಮ ಚಾನಲಲ್ಲಿ ರಸದೂಟ ತೋರಿಸ್ತೀವಿ ರೀ, ರೆಸಿಪಿಗಳು ತೋರಿಸ್ತೀವಿ. ಅದರಲ್ಲಿ ಯಾವುದು ಆರೋಗ್ಯದ ಯಾವುದು ಅನಾರೋಗ್ಯ ಕೊಡುತ್ತೆ ಗೊತ್ತಿಲ್ಲ ನಮಗೆ. ಸರ್ ನಮಸ್ಕಾರ. ಬೆಂಗಳೂರಿಂದ ಎಲ್ಲಿ ತನಕ ಬಂದಿದ್ದೀರಾ ಸರ್? ಎಲ್ಲಿ ರಸದೂಟ ಇರುತ್ತೋ ಅಲ್ಲಿ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಲ್ಲಿ ಹೊಸ ರುಚಿ ಇರುತ್ತೆ. ಬಟ್ ಇವಾಗ ಏನಾಗಿದೆ ಅಂದರೆ ಎಲ್ಲಿ ಆರೋಗ್ಯ ಇರುತ್ತೆ ನಮ್ಮ ಊಟದಲ್ಲಿ ಅಲ್ಲಿಗೂ ಕೂಡ ಇರ್ತೀವಿ, ನಾವು ಹಾಜರಾಗ್ಬಿಡ್ತೀವಿ. ರೀಸೆಂಟ್ ಆಗಿ ಹೊಸದಾಗಿ 5 ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದ್ವಿ. ಒನ್ ಆಫ್ ದೆಮ್ ಇಸ್ ಮಿಲೆಟ್ ದೋಸಾ ಇದೆ. ಇದು ಹೇಗಂತ ಹೇಳಿದ್ರೆ 5 ಸಿರಿಧಾನ್ಯಗಳಿಂದ ಜೊತೆಗೆ ಮೊಳಕೆ ಕಟ್ಟಿದ ಹೆಸರುಕಾಳು ಮತ್ತೆ ತೊಗರಿಬೇಳೆ, ರೆಡ್ ರೈಸ್, ಈ ತರದನ್ನೆಲ್ಲ ಹಾಕಿ ಮಾಡಿರುವಂತ ಇನ್ಸ್ಟಂಟ್. ಇದಕ್ಕೇನಿಲ್ಲ, ಜಸ್ಟ್ ವಾಟರ್, ಬೇಕಾದ್ರೆ ಸ್ವಲ್ಪ ಮೊಸರು ಹಾಕಿದ್ರೆ ಮೆತ್ತಗಾಗತ್ತೆ. ಅದನ್ನ ಮಾಡಿ ಜೊತೆಗೆ ಗಣಪತಿ ಕಡಲೆಯ ಗಸಿ, ಇದಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್. ಕೇಳಿದ್ರೆ ವೀಕ್ಷಕರೇ, ಗಣಪತಿ ಕಡಲೆ ಗಸಿ, ಅದು ಈ ಕಡಲೆ ಚೆನ್ನ ಅಂತ ಹೇಳ್ತಾರೆ, ಅದನ್ನ ಮೊಳಕೆ ಕಟ್ಟಿ ಬೇಯಿಸಿ ಅದರಲ್ಲಿ ಮಾಡುವಂತ. ನನ್ಗೆ ಅದು ನೋಡಿದ್ಮೇಲೆ ಗೊತ್ತಾಗ್ಬೋದು, ಮೊಳಕೆ ಬಂದಿದ್ರೆ ಸೊಳ್ಳೆ ತರ ಕಾಣುತ್ತಲ್ಲ. ಸೊ ಅದ್ರದ್ದು ನಮ್ಗೆ ಗೊತ್ತೇ ಇದ್ದಿಲ್ಲ ನೋಡಿ. ಪ್ರತಿಯೊಂದು ಹೊಸ ರುಚಿಗೆ ಬರ್ತೀವಿ ನಾವು ಇಷ್ಟು ದೂರ. ಸೊ ಆ ಕಾಂಬಿನೇಷನ್ ನಮ್ಮ ಸಿರಿಧಾನ್ಯದ ದೋಸೆ ಬರೀ ಬಾಯಿಗೆ ತಿನ್ಬೋದು, ಅದನ್ನ ಅಷ್ಟು ರುಚಿಕರವಾಗಿರುತ್ತೆ. ಜೊತೆಗೆ ಅದನ್ನು ಮಾಡಿದಾಗ ಇನ್ನೂ ರುಚಿಕರವಾಗಿ ಕೆಟ್ಟದಾದ ಪಲ್ಯ ಮಾಡ್ಕೊಳ್ಳೋದು, ಕೆಟ್ಟದ ಚಟ್ನಿ ಇದ್ರೆ ಇದ್ರದ್ದು ಒಳ್ಳೆ ಎಫೆಕ್ಟ್ ಹೋಗ್ಬಿಡ್ತದೆ. ಹೌದು. ಅದಕ್ಕಾಗಿ ನೀವು ಒಂದು ಒಳ್ಳೆ ಪಲ್ಯ ಕೂಡ ತೋರಿಸ್ಬಿಡಿ. ಖಂಡಿತ ಸರ್. ಈಗ ನಮ್ಮ ದೋಸೆಯನ್ನು ಕೂಡ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು, ಅದ್ರ ಜೊತೆಗೆ ಇದನ್ನ ಹೇಗೆ ಮಾಡೋದು ಅಂತ ಫಸ್ಟ್ ಅದರದ ಬ್ಯಾಟರ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಂತರ ಗಣಪತಿ ಕಡಲೆ ಗಸಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಇನ್ನೇನು ಬೇಕು ವೀಕ್ಷಕರೇ? ಎರಡು ಒಟ್ಟೊಟ್ಟಿಗೆ ನೋಡ್ಬಿಡೋಣ. ಖಂಡಿತ ಸರ್. ಸರ್ ಓಕೆ. ಅಮ್ಮ, ಈಗ ನಮಗೆ ನೀವು ಏನು ಶುರು ಮಾಡ್ತೀರಾ? ಮೊದಲನೇದಾಗಿ ಅವಾಗಲೇ ಹೇಳಿದಾಗೆ ಮಲ್ಟಿ ಮಿಲೆಟ್ ದೋಸೆ, ಅದ್ರ ಜೊತೆಗೆ ನಾವು ಮಾಡ್ತಾ ಇರೋದು ಗಣಪತಿ ಕಡಲೆ ಗಸಿ ಅಂತ ಹೇಳಿ. ನಾನು ಫಸ್ಟು ಗಣಪತಿ ಕಡಲೆ ಗಸಿಗೆ ಏನೇನು ಬೇಕು ಅಂತ ಹೇಳಿ, ಇಲ್ಲಿ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಇದನ್ನೇ ನಾವು ಗಣಪತಿ ಕಡಲೆ ಗಸಿ ಅನ್ನೋದು ಇಲ್ಲಿ ಮಲೆನಾಡು ಭಾಗದಲ್ಲಿ ಆ ಥರ ಕರೀತಾರೆ, ಚೆನ್ನ ಅಂತಾರಲ್ವಾ ಅದು. ಇದನ್ನ ಬೇಯಿಸಿ ಮೊಳಕೆ ಬರ್ಸಿ, ಸಣ್ಣದಾಗಿ ಮೊಳಕೆ ಬರ್ಸಿ ಬೇಯಿಸಿ ಇಟ್ಕೊಂಡಿರೋವಂಥದ್ದು. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಹಸಿಮೆಣಸು ಇದೆಲ್ಲ ಬೇಕಾಗತ್ತೆ. ಇದ್ರ ಜೊತೆಗೆ ಟೊಮ್ಯಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಬೇಕು ಆಬ್ವಿಯಸ್ಲಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ, ಆಮೇಲೆ ಈ ಥರ ಸ್ಪೈಸಸ್ ಎಲ್ಲದು ಬೇಕು. ಚಕ್ಕೆ, ಏಲಕ್ಕಿ, ಲವಂಗ, ಇದಿಷ್ಟು ಬೇಕು. ರುಬ್ಬಕ್ಕೆ ಕಾಯಿ ಬೇಕು, ಹುಣಸೆ ಹಣ್ಣು, ಒಣಮೆಣಸು, ಇದು ನೆನೆಸಿಟ್ಕೊಂಡಿರೋವಂಥದ್ದು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಎಷ್ಟು ಅಳತೆಗೆ ಮಾಡ್ತಾ ಇದೀವಿ? ಒಂದು 4 ಜನಕ್ಕೆ 4 ಜನಕ್ಕೆ ಒಂದು ಮನೆಯಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿ. ಓಕೆ. ಇವಾಗ ನಮಗೆ ಈ ಗಣಪತಿ ಕಡಲೆ ಗಸಿದು ಎಲ್ಲ ಇಂಗ್ರೀಡಿಯೆಂಟ್ಸ್ ಗೊತ್ತಾಯ್ತು. ಇಲ್ಲಿ ಈ ದೋಸೆ ಶುರು ಮಾಡ್ಕೊಳಕ್ಕೆ ರೆಡಿ ಇಟ್ಟಿದ್ದೀರಾ? ಹೌದು. ಇದು ಹೇಗೆ ಮಾಡೋದು? ವೀಕ್ಷಕರು ಮಾಡ್ಕೋಬೇಕು ಮನೇಲಿ ಅಂದ್ರೆ. ಇದು ಮಿಲೆಕ್ಸ್ ಮಲ್ಟಿ ಮಿಲೆಟ್ ದೋಸೆ ಅಂತ ಹೇಳಿ. ಇದನ್ನ ನಾನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ತೋರಿಸ್ಬಿಡಿ, ಓಪನ್ ಮಾಡಿ ತೋರಿಸ್ಬಿಡಿ. ಫಸ್ಟ್ ಇದನ್ನ ಮಿಕ್ಸ್ ಮಾಡಿ ಇಟ್ಬಿಡೋಣ, ಆಮೇಲೆ ಗಣಪತಿ ಕಡಲೆ ಗಸಿ ಮಾಡ್ಬಿಡೋಣ. ಡನ್. ಡೈರೆಕ್ಟ್ ಲೈವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಪ್ಯಾಕೆಟ್ ಬಂದಾಗ ಯಾವ ರೀತಿ ಓಪನ್ ಮಾಡಿ ರೆಡಿ ಮಾಡ್ಕೋಬೇಕು ಅಂತ. ಇದು ಎಷ್ಟು ಗ್ರಾಮ್ಸ್ ಪ್ಯಾಕೆಟ್ ಇದೆ? ಇದು 400 ಗ್ರಾಮ್ಸ್. 400 ಗ್ರಾಮ್ಸ್ ಪ್ಯಾಕೆಟ್ ಇದು. ಒಂದು
ಎರಡೂವರೆ ತಗೊಂತೀನಿ. ಅಂದ್ರೆ ಈಗ 3 ಇಂದ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು 5 ದೋಸೆ 5ರಿಂದ 6 ದೋಸೆ ಆಗುತ್ತೆ. ಸೊ 2.5 ಸೌಟ್ ತೊಗೊಂಡಿದ್ದೀವಿ ಅದರಲ್ಲಿ. ಹೌದು. ಸೇಮ್ ಪ್ಲಸ್ 1 ಎಕ್ಸ್ಟ್ರಾ 4 ಸೌಟ್ ಹಾಕಿಲ್ಲ ಸರ್. ಹೌದು. ಚಿಲ್ದಿದ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ರೆ ಆಗುತ್ತೆ. ಅಷ್ಟೇನಾ? ಅಷ್ಟೇ, ಮತ್ತೇನು ಹಾಕಂಗಿಲ್ಲ? ಏನಿಲ್ಲ, ಉಪ್ಪು ಬೇಕಾಗಿಲ್ಲ, ಏನಿಲ್ಲ. ಇದು ಹೀಗೆ ಇರಲಿ, ಹೀಗೆ ಇರಲ್ಲ, ಹೀಗೆ ಇಟ್ಬಿಟ್ರೆ ಒಂದು 5 ನಿಮಿಷಕ್ಕೆ ಅದು ಸೆಟ್ ಆಗುತ್ತೆ. ಅದೆಲ್ಲ ಲಮ್ಸ್ ಎಲ್ಲ ತಂತಾನೆ ಸರಿ ಹೋಗುತ್ತೆ. ಸರಿ ಹೋಗುತ್ತಾ? ಓಕೆ. ಇನ್ನು 5 ನಿಮಿಷ ಬಿಟ್ಟು ಇದು ಮಾಡಿ ಅಷ್ಟೊತ್ತಿಗೆ ಗಣಪತಿ ಕಡಲೆ ರೆಡಿ ಮಾಡಿ. ಈಗ ಗಣಪತಿ ಕಡಲೆ ಗಸಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಗಾಣದ ಎಣ್ಣೆ ಇದು? ಹೌದು. ನೀವು ಆರೋಗ್ಯಕರ ಅಂತ ಹೇಳಿದ್ರಲ್ಲ. ಹೌದೌದು. ಎಣ್ಣೆಗೆ ಇದು ಸ್ವಲ್ಪ ಜೀರಿಗೆ, 1 ಚಮಚ ಜೀರಿಗೆ ಬಿತ್ತಲ್ಲ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು. ಈ ತರ ನಾವು ಮೆಣಸಿನ್ಕಾಯಿನ ಸಿಕ್ತಿರೋಂಥದ್ದು. ಜೀರಿಗೆ ಚಟಪಟ ಅಂದ್ಮೇಲೆ ಈ ತರ ಮೆಣಸಿನ್ಕಾಯಿನ ಈ ತರ ಸಿಗ್ದಿಟ್ಕೊಂಡಿರೋ 4, ಅದು ನಿಮ್ ಖಾರಕ್ಕೆ ತಕ್ಕ ನಾವು ಹಾಕೊಬಹುದು. ಒಂದು 3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ರಲ್ಲ. ಹೌದು. ನಂತರ ಈರುಳ್ಳಿ, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು. ಇದೊಂದು ಸ್ವಲ್ಪ ರೆಡ್ಡಿಶ್ ಆಗ್ಬೇಕು ಸ್ವಲ್ಪ. ಅದೇ ಈರುಳ್ಳಿ ಅಂದ್ರೆ ಅದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ, ಅದ್ರ ಹೋಗೋ ತನಕ ಬಾಡಿಸ್ಕೊಳ್ಳೋದು. ನಂತರ ಇದಕ್ಕೆ ಚೂರು ಕೆಂಪಾಗ್ತಾ ಇದ್ದಂಗೆ ಟೊಮ್ಯಾಟೊ, 1 ಮೀಡಿಯಂ ಸೈಜ್ ಟೊಮ್ಯಾಟೊ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಇದರ ನಂತರ ಹಾಕೋದು. ಇದು ತುಂಬಾ ಈಸಿ ಮಾಡುವಂಥದ್ದು. 10 ನಿಮಿಷದಲ್ಲಿ ನಮ್ಮ ದೋಸೆ ಏನದು ಮ್ಯಾರಿನೇಟ್ ಆಗ್ಬೇಕಲ್ಲ, ಒಂದು 5 ಮಿನಿಟ್ಸ್, ಆ ಟೈಮಲ್ಲಿ ಇದಾಗೋಗ್ಬಿಡುತ್ತೆ. ಬೆಳಗ್ಗೆ ತಿಂಡಿಗೆ ಹಿಂದಿನ ದಿನನೇ ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಇದಿಷ್ಟಾದಾಗ ಈಗ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಅರ್ಕೊಳ್ಳೋದು ಇದು ಮಾಡೋಣ. ಕಡಲೆ ಒಂದು ಇದಕ್ಕೆ ಸೇರಿಸಿರ್ತೇನೆ. ಸಣ್ಣ ಊರಿನಲ್ಲಿ ಗಣಪತಿ ಕಡಲೆ ಇದು ಮೊಳಕೆ ಬರ್ಸಿ ಬೇಯಿಸಿಟ್ಬಿಟ್ಟಿರೋದು. ಎಷ್ಟಿದೆ ಇದು? 50 ಗ್ರಾಮ್ಸ್ ಅಷ್ಟು ನಾನು ನೆನೆಸಿಟ್ಟಿದ್ದೀವಿ. ನೆನೆಸಿ ಮೊಳಕೆ ಬರ್ಸಿ ಬೇಯಿಸಿರುವಂಥದ್ದು. ಆಯ್ತಾ? ಇದೊಂದೀಗ ಸಣ್ಣ ಊರಿನಲ್ಲಿ ಹೀಗೆ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಅರಿಯೋದನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಇಟ್ಟಿರೋ ದೋಸೆ ಹಿಟ್ಟು ನೆನೀತಾ ಇದೆ ನೋಡಿ. ಈಗ ಲಮ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿದೆ. ನಾವಿನ್ನು ಮಸಾಲೆ ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲದು ರೆಡಿ ಆಗಿರುತ್ತೆ ದೋಸೆ ಹಿಟ್ಟು ಕೂಡ. ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ತುರಿದಿರೋ ಕಾಯಿ, ಫ್ರೆಶ್ ಕಾಯಿ ಹಾಕಬೇಕು. ಆಯ್ತಾ? ಅದಕ್ಕೆ ನೆನೆಸಿರುವಂಥ ಬ್ಯಾಡಗಿ ಮೆಣಸು 1, 2, 3. ಇದು ಒಳ್ಳೆ ರುಚಿ ಕೊಡುತ್ತೆ, ಜೊತೆಗೆ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ಅದಷ್ಟಕ್ಕೆ ಬೇಕಾದಷ್ಟು ಒಂದಿಷ್ಟು ಹುಣಸೆ ಹಣ್ಣು, ಅದನ್ನ ನೆನೆಸಿಟ್ಟು ಕೂಡ ಹಾಕ್ಬೋದು. ಈಗ ನೀವು ನೆನೆಸಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಯಾಕೆ ನೆನೆಸಿದ್ರೆ ಅದೊಂದು ಬೇರೆ ಫ್ಲೇವರ್ ಕೊಡುತ್ತೆ. ಹೌದಾ? ಹಾಗೆ ಹಸಿ ಹಾಕಕ್ಕಿಂತ ನೆನೆಸಿ ಹಾಕಿದ್ರೆ ಅದ್ರ ರುಚಿನೂ ಕೂಡ ನೆನೆಸಾಗುತ್ತೆ. ಇದೊಂಥರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಮಸಾಲೆ ಇದಕ್ಕೇನು ಜಾಸ್ತಿ ಅವಶ್ಯಕತೆ ಇಲ್ಲ. ಇಷ್ಟು ಚಕ್ಕೆ, ಸರಿ, ಇದು ಲೋಕಲ್ ಏಲಕ್ಕಿ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಿಲೆಕ್ಸಿಗೆಲ್ಲ ಯೂಸ್ ಮಾಡೋದೇ ಇದೆ. 4 ಸಣ್ಣ ಸಣ್ಣ ಏಲಕ್ಕಿ, 3 ಲವಂಗ, ಇಷ್ಟೇ. ಇದಕ್ಕೆ ಬೇರೆ ಇನ್ನೇನು ಹಾಕೋದಿಲ್ಲ. ಜೊತೆಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ತೇವೆ. ಶುಂಠಿ ಇಷ್ಟು ಸಣ್ಣ ಶುಂಠಿ ಪೀಸ್ ಸಾಕು. ಅತಿಯಾಗೂ ಏನು ಬೇಕಂತಿಲ್ಲ. ಶುಂಠಿ ಫ್ಲೇವರ್ನ ಇಷ್ಟಪಡೋದು ಹಾಕ್ಕೊಬೋದು. ಬೆಳ್ಳುಳ್ಳಿ ಅಷ್ಟು ಒಂದಿಷ್ಟು 5-6. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅದಕ್ಕೆ. ಇಲ್ಲಿ ಏನು ನಮ್ದು ಇಲ್ಲಿ ಇದಾಗ್ತಾ ಇದೆಯಲ್ವಾ, ರೆಡಿ ಆಗ್ತಿದೆಯಲ್ವಾ, ಇದಕ್ಕೀಗ ನಾವು ಈ ಅರ್ದಿರೋ ಮಸಾಲೆ ಹಾಕಬೇಕು. ಇದನ್ನು ಕೂಡ ಲಮ್ಸ್ ಇಷ್ಟು ತಗೊಂಡು ಒಂದು ಬೌಲನ್ನು 1 ಅಥವಾ 1.5 ಇದಕ್ಕೊಂದು ಸ್ವಲ್ಪ ಪೇಸ್ಟಲ್ಲೂ ಇರಲಿ ಅಂತ. ಪೇಸ್ಟಲ್ಲಿ ಇದ್ರೆ ಅದೊಂದು ಇನ್ನೊಂಥರ ಟೇಸ್ಟ್ ಕೊಡುತ್ತೆ. ಈಗ ಸ್ವಲ್ಪ ನೀರು ಹಾಕೋಣ. ಇದನ್ನ ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಆಗತ್ತೆ. ಸ್ವಲ್ಪ ನೈಸಾಗಿ ರುಬ್ಬಿದ್ರೆ ಯಾವ ತರ ಅವ್ರಿಗೆ ಕನ್ಸಿಸ್ಟೆಂಟ್, ನಾವು ಸ್ವಲ್ಪ ತರಿಯಾಗಿ ರುಬ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದು ಆಕ್ಚುಲಿ ಮಸಾಲೆ. ಅದಕ್ಕೆ ಹಾಕಿ ಉಪ್ಪು ಅದೊಂದೇ ಉಳಿದಿರೋದು, ಇನ್ನೇನು ಉಳಿದಿಲ್ಲ. ಹಾಕ್ಬಿಟ್ರೆ ಆಯ್ತು. ರುಬ್ಬಿರುವ ಮಸಾಲೆ ಹಾಕೋಣ.
ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಇಷ್ಟೇ. ಈಗ ದೊಡ್ಡ ಉರಿ ಮಾಡ್ಬೋದು. ಈಗ ನಮ್ಮ ಕಡೆ ಎಲ್ಲ ಇದನ್ನ ಇಡ್ಲಿಗೆ, ರೊಟ್ಟಿಗೆ, ಮನೇಲಿ ಮಾಡೋ ದೋಸೆಗೆ ಎಲ್ಲದಕ್ಕೂ ಇದು ಮಾಡ್ತಾರೆ. ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ, ಇದು ಒಳ್ಳೆ ಗಟ್ಟಿ ಟೆಕ್ಸ್ಚರ್ಗೆ ಬರುತ್ತೆ, ಒಳ್ಳೆ ರುಚಿ ಆಗುತ್ತೆ. ಆ ದೋಸೆ ಒಟ್ಟಿಗೆ ಒಳ್ಳೆ ಗಣಪತಿ ಕಡಲೆ ಗಸಿ, ಒಳ್ಳೆ ಟೇಸ್ಟು, ಗಸಿ ಟೇಸ್ಟು. ನೋಡಿ ಎಷ್ಟು ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ನಾವು ಬೇರೆ ಯಾವ ಗರಂ ಮಸಾಲೆ ಮತ್ತೆ ಒಣ ಖಾರದ ಪುಡಿ ಏನೂ ಹಾಕಿಲ್ಲ. ಹಸಿ ಮೆಣಸು ಜೊತೆಗೆ ನೆನೆಸಿರುವಂತ ಬ್ಯಾಡಗಿ ಮೆಣಸಿನಕಾಯಿಯ ಖಾರ, ಇದಿಷ್ಟೇ. ಬ್ಯಾಡಗಿ ಮೆಣಸಲ್ಲಿ ಖಾರ ಇರೋದಿಲ್ಲ, ಜಸ್ಟ್ ಕಲರ್ಗೋಸ್ಕರ, ಮತ್ತೆ ಅದೊಂದು ಬೇರೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಇಲ್ಲ ಅಂತ ಹೇಳಿದ್ರೆ ಹಸಿ ಮೆಣಸು ಒಂದೇ ಸಾಕಿದ್ರು. ಇದಕ್ಕೆ ಅರ್ಧ ಚಮಚ ಅರ್ಶಿನನು, ಅರ್ಧ ಚಮಚ ಅಲ್ಲ 1/4 ಚಮಚ ಸಾಕಿದಕ್ಕೆ ಸಾಕ. ಇದನ್ನ ಮಸಾಲೆ ರುಬ್ತಾನೆ ಹಸಿ ಅರ್ಶಿನದ ಕೊಂಬು ಸಿಗುತ್ತೆ, ಒಬ್ಬರು ಮನೇಲಿ ಬೆಳೆದಿರ್ತಾರೆ. ಆ ಹಸಿ ಅರ್ಶಿನದ ಕೊಂಬು ಹಾಕಿದ್ರೆ ಇನ್ನೂ ರುಚಿ. ನಾವೇನು ಶುಂಠಿ ಹಾಕಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ಹಸಿ ಅರ್ಶಿನದ ಕೊಂಬು ಹಾಕಿದ್ರೆ ಇನ್ನೂ ರುಚಿ ಆಗುತ್ತೆ. 5 ನಿಮಿಷ ಹಿಂಗೆ ಮುಚ್ಚಿಟ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ದೋಸೆ ರೆಡಿ ಆಗಲಿ. ದೋಸೆ ಬ್ಯಾಟ್ರು ಅವಾಗ ನೀರು ಹಾಕಿ ಇಟ್ಟಿದ್ವಿ, ಕಲಸಿರ್ಲಿಲ್ಲ. ಈಗ ಜಸ್ಟ್ ನೋಡಿ ಹಿಂಗಂದ್ರೆ ಎಲ್ಲಾ ಲಮ್ಸ್ಗಳು, ಎಲ್ಲೋ ಒಂದು ಚೂರು ಲಮ್ಸ್ ಇರುತ್ತೆ, ಎಲ್ಲ ಹೋಗ್ಬಿಟ್ಟಿದೆ. ಸರಿಯಾಗಿ ಹೇಳ್ಬೇಕಂದ್ರೆ ಒಂದು 10 ನಿಮಿಷ ಆಗಿದಲ್ಲ ಸರ್ ಇಟ್ಟು? 10 ನಿಮಿಷನೂ ಆಗಿಲ್ಲ, 7 to 8 minutes ಅಂತ ಆಗಿದೆ. ಚೆನ್ನಾಗಿದೆ ನೋಡಿ. ದೋಸೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ದೋಸೆ ಹೆಂಗಾಗುತ್ತೆ ನೋಡ್ಬಿಡೋಣ. ಈಗ 1 ಸೌಟ್ ದೋಸೆ ಹಿಟ್ಟು ಏನು ಪೌಡರ್ ತಗೊಂತಿರಲ್ಲ, ಅದಕ್ಕೆ 1.25ರಿಂದ 1.5 ಅಷ್ಟು ನೀರು, ಆ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ಸರ್. ಮೊದಲನೇ ದೋಸೆ ನಮಗೆ ಸ್ಟಾರ್ಟ್ ಮಾಡೋಣ. ಮಿಲ್ಲೆಟ್ ದೋಸೆ, ಮಲ್ಟಿ ಮಿಲೆಟ್ ದೋಸೆ, ಇನ್ಸ್ಟಂಟ್ ಮಿಕ್ಸ್ ಸರ್. ತುಂಬ ಸ್ವಲ್ಪ ಒಳ್ಳೆ ಪುಸ್ತಕದಲ್ಲಿ ನಿಮ್ಮ ಫೋಟೋದಲ್ಲಿ ಬಂದಂಗೆ ಬರ್ತಾ ಇದೆ. ಎಣ್ಣೆ, ಹಸುವಿನ ತುಪ್ಪ, ಬೆಣ್ಣೆ ನಿಮ್ಮ ರುಚಿಗೆ ತಕ್ಕಂಗೆ ಏನು ಬೇಕಾದ್ರೂ ಹಾಕ್ಬೋದು. ಹೌದು, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ ಎಣ್ಣೆ. ಇದನ್ನು ಮುಚ್ಚುವ ಏನು ನೆಸಿಟಿ ಇಲ್ಲ, ಹಾಗೆ ಇದಾಗುತ್ತೆ. ಅಷ್ಟೊತ್ತಿಗೆ ಇದನ್ನೊಂದು ಫೈನಲ್ ಮಾಡಿಬಿಡುವ. ಇದನ್ನ ಕುದಿಯಕ್ಕೆ ಇಟ್ಟಿದ್ವಿ, ಇದು ಇಟ್ಟಿದ್ವಲ್ಲ ಸರ್? ಹೌದು. ಇದಕ್ಕೀಗ ಗಣಪತಿ ಕಡಲೆ ಸಣ್ಣದಾಗಿ ಕುದಿತಾ ಇದೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದೆ. ಆಯ್ತಾ, ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೂ ಮಾಡ್ಕೊಬೋದು. ಇದೆಲ್ಲ ಮುಗಿದಿದೆ. ಈಗ ಇದಕ್ಕೆ ಜಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಓಕೆ, ರೆಡಿ. ಗಾರ್ನಿಶಿಂಗ್ ದೋಸೆನೂ ಆಗ್ತಾ ಇದೆ, ನಮ್ಮ ಗಣಪತಿ ಕಡಲೆ ಗಸಿನೂ ರೆಡಿ ಆಯಿತು. ಒಳ್ಳೆ ಮಳೆಗೆ ಈ ರೀತಿಯಾದಂಥ ಸಿರಿಧಾನ್ಯದ ದೋಸೆ ಜೊತೆಗೆ ನೋಡಿ ಎಷ್ಟು ಕ್ಲೀನಾಗಿ ಎಳಕತ್ತೆ. ದೋಸೆ, ಗಣಪತಿ ಗಸಿ, ಗಣಪತಿ ಕಡಲೆ ಗಸಿ. ಇಬ್ಬರಿಗೂ ಧನ್ಯವಾದ. ನೀವು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಈ ದೋಸೆ ಹೇಗಿದೆ ಅಂತ ಹೇಳಿದ್ರೆ ದಿಢೀರ್ ಅಂತ 5 ನಿಮಿಷದಲ್ಲಿ ನೀವು ಒಂದು ಚಟ್ನಿ ಅರಿಯೋ ಹೊತ್ತೊಳಗೆ ದೋಸೆಯನ್ನ ಮಾಡ್ಕೊಬಹುದು. ಸುಲಭ. ದೋಸೆ ಹುಯ್ಯಕ್ಕೆ ಬರದೇ ಇದ್ದವ್ರು ಕೂಡ ನೋಡಿ ನಾನೇ ಮಾಡಿದೆ. ಹೌದು, ಲೇಡೀಸೇ ಬೇಕಂತಿಲ್ಲ, ಜೆಂಟ್ಸ್ ಕೂಡ ಆರಾಮಾಗಿ ಅದನ್ನ ಹೊಯ್ದು ಮಾಡಬಹುದು. ಆ ತರದಲ್ಲಿ ಬ್ಯಾಚುಲರ್ಸ್ ಇರ್ಬೋದು, ಮತ್ತೆ ಮ್ಯಾರಿಡ್ ಇದ್ರು ಕೂಡ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ನಾವು ಬೆಂಗಳೂರಲ್ಲಿ ಇದ್ದಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಇವಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಇನ್ನೊಂದು ಏನಂದ್ರೆ ಇವತ್ತಿನ ದಿನ ಇಬ್ರಿಗೂ ಟೈಮ್ ಇರಲ್ಲ, ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟೋದಕ್ಕೂ ತುಂಬಾ ಸುಲಭ. ಹೌದೌದು, ಮಕ್ಕಳಿಗೆ ತುಂಬಾ ರುಚಿ. ಈ ದೋಸೆಯನ್ನ ನೀವು ಈ ಗಸಿನೂ ಬೇಕಂತಿಲ್ಲ, ಹಾಗೆ ಬರೀ ಬಾಯಿಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನಾವು ಇಷ್ಟು ದೂರ ಬಂದಿದ್ದಕ್ಕೂ ಅನಿಲ್ ಅವರು, ಮಧುರ ಅವರು ಎಂಥ ಅದ್ಭುತವಾದ ಆರೋಗ್ಯಯುತವಾದ ಒಂದು ಮಿಲೆಟ್ ದೋಸೆ ತೋರಿಸಿದ್ರು. ಅದರೊಟ್ಟಿಗೆ ನಾವು ಪಲ್ಯ ಕೂಡ ಆರೋಗ್ಯಯುತವಾಗಿರಬೇಕು ಅಂತ ಹೇಳಿದ್ವಲ್ಲ, ಅಂಥದ್ದೇ ಗಣಪತಿ ಗಸಿ, ಗಣಪತಿ ಕಡಲೆ ಗಸಿ. ನಮ್ಮ ರುಚಿಯ ಅನುಭವ ಪಡೆಯೋದಕ್ಕೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಇರುತ್ತೆ ಆ ರುಚಿಯ ಒಂದು ತಾಣ, ಅಲ್ಲಿಗೆ ಬಂದಿದ್ದಕ್ಕೆ ಇವತ್ತು ಸಾರ್ಥಕ ಅನಿಸ್ತದೆ. ಗಣಪತಿ ಕಡಲೆ ಗಸಿ ಅದ್ಭುತವಾದ ಆರೋಗ್ಯಯುತವಾದ ಒಂದು ಪಲ್ಯ, ಒಟ್ಟಿಗೆ ಆರೋಗ್ಯಯುತ ದೋಸೆ. ಸೊ ನಮ್ಮ ಎಲ್ಲ ಇವತ್ತಿನ ನಾಷ್ಟ ಅಂತೀವಲ್ಲ, ಬ್ರೇಕ್ಫಾಸ್ಟ್ ಆರೋಗ್ಯಯುತವಾಗಿರಬೇಕು ಅನ್ನೋದು ನಮ್ಮ ಗುರಿ. ಸೊ ಒಂದು ತುತ್ತನ್ನು ನೋಡಿ ಬಿಡಬೇಕು ನಿಮಗೆ. ಆಹಾ, ಈ ಮೊದಲನೇ ತುತ್ತಲ್ಲಿ ಮಕ್ಕಳು ಇಷ್ಟಪಡ್ತಾರೆ, ಅಷ್ಟು ಸಾಫ್ಟಾಗಿ ಬೆಂದು ಹೋಗಿರೋ ದೋಸೆ, ಅದ್ಭುತವಾದ ಒಂದು ಫ್ಲೇವರ್ ಇದೆ. ನನ್ನ ಗಣಪತಿ ಕಡಲೆ ಗಸಿ ಅದರ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಅದೇ ನಮ್ಮ ಮೇನ್ ಇವತ್ತು ಒಂದು ರೆಸಿಪಿ ಸಿಕ್ಕಿರೋ ಒಂದು ಡಿಶ್ಶು. ಅದರಲ್ಲಿ ಈ ಕಡಲೆಕಾಯಿ ಇದೆಯಲ್ಲ, ಇದನ್ನು ಮೊಳಕೆ ಹೊಡಿಸಿ ಇದು ನೆನೆಸಿದ್ದು, ಆ ಒಂದು ಸಾಫ್ಟ್ನೆಸ್ ಕೇಕ್ ಥರ ಇದೆ. ಮಸಾಲ ಬಂದ್ಬಿಟ್ಟು ಕೊಬ್ಬರಿ ತುರಿ ಎಲ್ಲ ಟೋಟಲ್ ಮಸಾಲ ಹಾಕಿದರು, ಗೊತ್ತು ನಿಮಗೆ ಯಾವ ರೀತಿ ಹಾಕಿದ್ದು, ಸಿರಿಧಾನ್ಯಗಳು ಎಲ್ಲ ಮಿಕ್ಸ್ ಆಗಿರೋ ಒಂದು ಅದ್ಭುತ ಮಸಾಲ ಹಾಕಿ ಮಾಡಿರೋ ಪಲ್ಯ. ಇಂಥ ಒಂದು ಆರೋಗ್ಯದ ಪಲ್ಯ ನಾವು ತಿನ್ನಬೇಕು. ಇವತ್ತು ಸಿಕ್ಕಿದೆ, ನೀವು ಮಾಡ್ಕೊಳ್ಬೇಕು, ನಮಗೆ ಹೇಳಬೇಕು. ಇಂಥದ್ದೇ ಇನ್ನೂ
ಅನಿಲ್ ಅವರು, ಮಧುರ ಅವರು ಏನು ತೋರಿಸ್ತಾರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೀವು ನೋಡ್ಬಿಡೋಣ. ಮತ್ತೆ ಸಿಗ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.